ಅಂದವೋ ಅಂದವೋ ಕನ್ನಡ ನಾಡು ನನ್ನಯ ಗೂಡು. ಹಾಯ್ ಫ್ರೆಂಡ್ಸ್, ನಾವು ಕಾಲೇಜ್ ಕಡೆಯಿಂದ ಮೀಡಿಯಾ ವಿಸಿಟ್ ಆ್ಯಂಡ್ ಟ್ರಿಪ್ಗೆ ಹೊರಟಿದ್ವಿ. ನಾವು ಫಸ್ಟ್ ಹೊರಟಿದ್ದೆ ವ್ಯಾನಲ್ಲಿ ಸಕ್ಕರೆಬೈಲು ಅಂದರೆ ಎಲ್ಲರಿಗೂ ಗೊತ್ತು, ಇದು ಒಂದು ಆನೆ ಬಿಡಾರ ಅಂತ. ಇಲ್ಲಿ ಆನೆಗಳಿಗೆ ಹೇಗೆ ಟ್ರೈನ್ ಮಾಡ್ತಾರೆ ಅಂತ ಅಂದರೆ, ಮುಂಚೆ ಇದನ್ನು ಬೆಂಗಾಲಿ ಉರ್ದು ಭಾಷೆಯಲ್ಲಿ ಎಲ್ಲ ಕಡೆನೂ ಆನೆಗಳಿಗೆ ಟ್ರೈನ್ ಮಾಡ್ತಿದ್ರಂತೆ. ಕಾಡಲ್ಲಿ ಆರ್ಫನ್ ಆಗಿರುವ ಆನೆಗಳು, ಆಮೇಲೆ ಇಂಜೂರ್ ಆಗಿರುವ ಆನೆಗಳು, ಅಥವಾ ಯಾವುದಾದ್ರೂ ಹ್ಯೂಮನ್ ಅನಿಮಲ್ ಕಾನ್ಫ್ಲಿಕ್ಟ್ಸ್ಗಳು ಏನಿವೆ ಅಲ್ಲಿ ಸಿಗಾಕೊಂಡಿರುವ ಆನೆಗಳನ್ನ ಕರ್ಕೊಂಬಂದ್ಬಿಟ್ಟು ಇಲ್ಲಿ ಟ್ರೈನ್ ಮಾಡ್ತಾರಂತೆ. ಸಕ್ಕರೆಬಯಲು ಎಲಿಫೆಂಟ್ ಕ್ಯಾಂಪ್ ಏನಿದೆ, ಇದು ಇಂಡಿಯಾದಲ್ಲಿನೇ ಸೆಕೆಂಡ್ ಬೆಸ್ಟ್ ಎಲಿಫೆಂಟ್ ಟ್ರೈನಿಂಗ್ ಕ್ಯಾಂಪ್ ಅಂತ ಹೆಸರನ್ನು ಪಡೆದಿದೆಯಂತೆ. ಫ್ರೆಂಡ್ಸ್, ನೀವಂತೂ ಈ ಎಲಿಫೆಂಟ್ ಕ್ಯಾಂಪ್ಗೆ ಬರೋದನ್ನ ಮಿಸ್ ಮಾಡ್ಕೋಬೇಡಿ. ಬೆಳಗ್ಗೆ 7:30ಗೆ ಆನೆಗಳಿಗೆ ಸ್ನಾನ ಇರುತ್ತೆ, ವಿತ್ ಚಾರ್ಜ್ ಇರುತ್ತೆ 100 ರೂಪೀಸ್. ಆಮೇಲೆ ಡಿಸ್ಪ್ಲೇಗೆ ನಿಲ್ಲಿಸಿರ್ತಾರೆ ಆನೆಗಳನ್ನ, ನಾವು ನೋಡ್ಕೊಳ್ತಾ ಹೋಗ್ಬೋದು. ಆಮೇಲೆ ಆನೆಗಳಿಗೆ ಊಟ ಕೊಡ್ತಾರೆ. ಮಧ್ಯಾಹ್ನ 1 ಗಂಟೆಗೆ ಕ್ಯಾಂಪ್ ಕ್ಲೋಸ್ ಆಗುತ್ತೆ. ಅಲ್ಲಿಂದ ಆನೆಗಳನ್ನ ಮತ್ತೆ ಕಾಡಿಗೆ ಕರ್ಕೊಂಡೋಗಿ ಬಿಡ್ತಾರೆ. ಹಾಗೆಯೇ ಫ್ರೆಂಡ್ಸ್, ಇಲ್ಲಿ ಆನೆಗಳ ಮೇಲೆ ನಾವು ರೈಡ್ ಹೋಗ್ಬೋದು. ಒಬ್ಬರಿಗೆ 100 ರೂಪೀಸ್ ಚಾರ್ಜ್ ಇರುತ್ತೆ. ಹಾಗೆ ಆನೆಗಳಿಗೆ ಸ್ನಾನ ಮಾಡಿಸೋಕ್ಕೆ 100 ರೂಪೀಸ್. ಆಮೇಲೆ ಪ್ರವೇಶ ಶುಲ್ಕ ಬಂದ್ಬಿಟ್ಟು ಇಂಡಿಯನ್ಸ್ಗೆ 50 ರೂಪೀಸ್ ಇರುತ್ತೆ. ಫಾರಿನರ್ಸಿಗೆ ಅಂದರೆ ವಿದೇಶಿಯವರಿಗೆ 100 ರೂಪೀಸ್ ಇರುತ್ತೆ. ಇದು ಬೇರೆ ಎಲ್ಲೂ ಇಲ್ಲ, ನಮ್ಮ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿಗೆ ಹೋಗುವ ರಸ್ತೆಯಲ್ಲಿದೆ. ಯಾರು ಕೂಡ ಇಲ್ಲಿಗೆ ವಿಸಿಟ್ ಮಾಡದೇ ಇರಬೇಡಿ, ಒಂದು ಸಲ ವಿಸಿಟ್ ಮಾಡಿ ಅಲ್ಲಿ ಎಕ್ಸ್ಪೀರಿಯೆನ್ಸ್ನ ನೀವೇ ಅನುಭವಿಸಿ ಹೆಂಗಿರುತ್ತೆ ಫೀಲ್ ಅಂತ. ಆಮೇಲೆ ನಾವು ಎಲ್ಲೋದ್ರೂ ಒಂದೊಂದು ಆನೆನ ನೋಡಿರ್ತೀವಿ, ಬಟ್ ಇಲ್ಲಿ ಇಷ್ಟೊಂದು ಆನೆಗಳನ್ನ ನೋಡಿದಾಗ ಆಗೋವಂಥ ಖುಷಿನೇ ಬೇರೆ. ಹಾಗೆ ಫ್ರೆಂಡ್ಸ್, ನಮ್ಮ ಮ್ಯಾಮ್ಗೆ ಇಲ್ಲಿ ಆನೆ ಆಶೀರ್ವಾದ ಮಾಡ್ತಿತ್ತು, ಅದ್ರದ್ದು ಹಾಗೆ ಒಂದು ಕ್ಲಿಪ್ಸ್ ತಗೊಂಡ್ವಿ. ನೋಡೋಕೆ ತುಂಬ ಖುಷಿ ಆಗ್ತಿತ್ತು. ಅಲ್ಲೊಂದಷ್ಟು ಫೋಟೋಸ್ನ ತಕ್ಕೊಂಡ್ವಿ, ಅದನ್ನ ಲಾಸ್ಟಲ್ಲಿ ನಿಮಗೆ ಶೇರ್ ಮಾಡ್ತೀನಿ, ನೋಡಿ. ನೀವು ಇಲ್ಲಿಗೆ ಒಂದ್ಸಲ ವಿಸಿಟ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ನೆಕ್ಸ್ಟ್ ನಮ್ಮ ಮುಂದಿನ ಪಯಣ ಶಿವರಾಮ ಕಾರಂತರ ರಂಗಮಂದಿರಕ್ಕೆ. ನಾವಿಲ್ಲಿ ಹೋಗೋದ್ರೊಳಗೆ ಸ್ವಲ್ಪ ಲೇಟ್ ಆಗಿತ್ತು, ಸೊ ಅದರಿಂದ ಅಲ್ಲಿ ನಾಟಕ ಎಲ್ಲ ಮುಗ್ದೋಗಿತ್ತು. ಬಟ್ ನಾವು ಅಲ್ಲಿ ನಾಟಕ ಮಾಡ್ಬೋದಿತ್ತು, ಬಟ್ ಅಲ್ಲಿ ಟೈಮ್ ಇರಲಿಲ್ಲ. ಸೊ ಹಂಗೆ ಒಂದು ಕ್ಲಿಪ್ಸ್ ತಗೊಂಡೆ ನಿಮ್ಗೆ ಹಾಕೋಣ ಅಂತ. ಅಲ್ಲಿ ವಾಯ್ಸ್ ಸರಿ ಕೇಳಿಸಲ್ಲ ಅಂತ ಹೇಳ್ಬಿಟ್ಟು ನಾನು ವಾಯ್ಸ್ ಓವರ್ನ ಕೊಡ್ತಾಯಿದ್ದೀನಿ ಫ್ರೆಂಡ್ಸ್. ಫ್ರೆಂಡ್ಸ್, ನಾವಿವಾಗ ಬನವಾಸಿ ಟೆಂಪಲ್ಗೆ ಬಂದಿದ್ದೀವಿ. ನೋಡಿ ಫ್ರೆಂಡ್ಸ್, ಇವಳಿಗಂತೂ ಫುಲ್ ಹುಚ್ಚಿಟ್ಬಿಟ್ಟಿದೆ. ನನ್ನ ಫ್ರೆಂಡ್ ನನಗೆ ಇಲ್ಲಿ ಬಂದ್ಬಿಟ್ಟು ತಮಾಷೆ ಮಾಡ್ತಿದ್ಲು, ಇವಳಿಗೆ ಲೈಕ್ ಮಾಡಿಬಿಡಿ, ಅದು ಮಾಡಿಬಿಡಿ, ಇದು ಮಾಡಿಬಿಡಿ ಅಂತ. ತಗೋಬೇಡಿ ಯಾರೂ. ಎಲ್ಲರೂ ನನ್ನ ಬ್ಲಾಗಿಗೆ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಏನು ಮಾಡಿ. ಬನವಾಸಿ ಮಧುಕೇಶ್ವರ ಟೆಂಪಲ್ ಶಕ್ತಿಶಾಲಿ ಮತ್ತು ಬಲಿಷ್ಠ ಕದಂಬ ರಾಜವಂಶದ ಆಳ್ವಿಕೆಯಲ್ಲಿ ಬನವಾಸಿ ಕರ್ನಾಟಕದ ಮೊದಲ ರಾಜಧಾನಿಯಾಗಿತ್ತು. ಬನವಾಸಿ ರಾಜ ಮಯೂರ ಶರ್ಮನ ರಾಜಧಾನಿಯಾಗಿತ್ತು. ಆಮೇಲೆ ಶತಮಾನಗಳಿಂದಲೂ ಬನವಾಸಿ ತನ್ನ ಸೌಂದರ್ಯವನ್ನು ಮತ್ತು ಬದಲಾಗುತ್ತಿರುವ ಸಂಸ್ಕೃತಿಗಳಿಗಾಗಿ ವಿಭಿನ್ನ ಹೆಸರುಗಳನ್ನು ಗಳಿಸಿದೆ. ಸಂಸ್ಕೃತ, ಪ್ರಾಕೃತ ಮತ್ತು ಕನ್ನಡ ಶಾಸನಗಳು ಮತ್ತು ಗ್ರಂಥಗಳಲ್ಲಿ ಉಲ್ಲೇಖಿಸಿರುವಂತೆ ಬನವಾಸಿನ ವನವಾಸಿಕ, ಕೌಮುದಿ, ಬೈಂದಿವಿ ಮತ್ತು ಜಯಂತಿ ಅಂತ ಕರೆಯಲಾಗ್ತಿತ್ತು. ಅಲ್ಲಿ ಚಪ್ಪಟೆ ಆಕಾರದ ಕಲ್ಲಿನಲ್ಲಿ ಅದೇನೋ ಕೆತ್ತನೆ ಮಾಡಿದರು ಫ್ರೆಂಡ್ಸ್, ಅದನ್ನ ಹಂಗೆ ಝೂಮ್ ಮಾಡಿ ನೋಡ್ತಿದ್ದೆ. ತುಂಬ ಚೆನ್ನಾಗಿ ಕೆತ್ತನೆ ಮಾಡಿದರು ಸಿಂಪಲ್ಲಾಗಿ. ಬನವಾಸಿನ ಸಂಜಯಂತಿಪುರ ಅಂತಲೂ ಉಲ್ಲೇಖಿಸಲಾಗಿದೆ. ಇದನ್ನ ಪಾಂಡವನಾದ ಸಹದೇವ ಆಳ್ತಿದ್ದ ಅಂತ ಹೇಳ್ತಾರೆ. ಇಲ್ಲೆಲ್ಲ ಚಿಕ್ಕದಾಗಿ ಗಣಪತಿ ಟೆಂಪಲ್ ಮಾಡಿದ್ರು, ತುಂಬ ಚೆನ್ನಾಗಿತ್ತು ನೋಡೋಕ್ಕೆ. ಅಲ್ಲಿ ಬಿಸಿಲಾದ್ರಿಂದ ತುಂಬ ಜಾಸ್ತಿ ನನಗೆ ಝೂಮ್ ಮಾಡಿ ತೋರ್ಸೋಕ್ಕೂ ಆಗಿಲ್ಲ, ಸಕ್ಕತ್ತಾಗಿತ್ತು.
ಅಂತೂ ತುಂಬ ಸಖತ್ತಾಗಿತ್ತು ಫ್ರೆಂಡ್ಸ್. ಹೊರಗಡೆ ಎಲ್ಲ ಗಾರ್ಡನ್, ಗ್ರೀನರಿ, 2 ಕಣ್ಣು ಸಾಲದು ನೋಡೋಕ್ಕೆ. ನೀವು ಒಂದ್ಸಲ ಇಲ್ಲಿಗೆ ವಿಸಿಟ್ ಮಾಡಿ. ಇಲ್ಲಿ ನಾವು ದೇವ್ರನ್ನ ಹೋಗಿ ನೋಡ್ತಾ ಇದ್ವಿ. ಅಲ್ಲೊಂದು ಖಂಡಿತ ಇತ್ತು, ಅಲ್ಲಿ ಹೋಗ್ಬಿಟ್ಟು ದೇವ್ರನ್ನ ನೋಡ್ತಾ ಇದ್ವಿ. ಈ ಟೆಂಪಲಲ್ಲಿ ದೇವರಿಗೆ ಇಲ್ಲಿ ಎಲ್ಲ ಕಡೆ ಡೋರ್ ಇದ್ದರೆ ಇಲ್ಲಿ ಗ್ಲಾಸಲ್ಲಿ ಮಾಡಿದರು. ಅದೇನೋ ಒಂಥರ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಹಾಯ್ ಗಾಯ್ಸ್, ನೋಡಿ ಫ್ರೆಂಡ್ಸ್, ನಾನು ಬಂದಿದ್ದೀನಿ ಆದರೆ ಎಲ್ಲರೂ ತಾತವ್ರೆ. ಯು ಗಾಟ್ 5 marks. ನೋಡಿ ಫ್ರೆಂಡ್, ನಮ್ಮ ಸರ್ ಇದು. ಹಾಯ್ ಮಾಡಿ ಸರ್. ಹಾಯ್. ದೂರ ಇನ್ನು ದೂರ ಕಾಣ ದೂರ ಕಡೆಗೆ, ಮೈಲಿಗಲ್ಲು ಇರದ ದಾರಿ ಹುಡುಕಿ ನಡಿಗೆ. ಓ ನೀದನೆ ಸ್ನೇಹಮೇ ನೀ ಮನಸ್ಸು ಚೂಪುರ ನೀಡಲ ನೀಡಕ ಸಾಯನೇ ಪುರ. ಒಲವಿನ ಉಡುಗೊರೆ ಕೊಡಲೇನು, ರಕ್ಕುತ್ತದೆ ಬರೆದೆನು ಇದ ನಾನು. ಹೃದಯವೇ ಮಿಡಿದಿದೆ, ಬಯಕೆ 300 ನಿನ್ನಲ್ಲಿ ನುಡಿದೆ. ಒಲವಿನ ಉಡುಗೊರೆ ಕೊಡಲೇನು, ರಕ್ಕುತ್ತದೆ ಬರೆದೆನು ಇದ ನಾನು. ಹಾಯ್ ಗಾಯ್ಸ್, ಅನಿಶನ್ ಬ್ಲಾಗ್ ಏನು ಮಾಡಬೇಡಿ, ಲೈಕ್ ಮಾಡಕ್ಕೆ ಹೋಗ್ಬೇಡಿ, ಸಬ್ಸ್ಕ್ರೈಬ್ ಅಂತೂ ಮಾಡಕ್ಕೆ ಹೋಗ್ಬೇಡಿ, ಎಲ್ಲದನ್ನೂ ಮಾಡಿ ಪಾಪ ಒಳ್ಳೆ ಹುಡುಗಿ.